ನಮಸ್ಕಾರ ಸ್ನೇಹಿತರೆ, ಹೊಂಗಿರಣ ರೂಟ್ಸಿಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ತುಂಬ ರುಚಿಯಾದ ಆರೋಗ್ಯಕರವಾದ ಬಾಳೆಹಣ್ಣಿನ ಕೇಕನ್ನು ಹೇಗೆ ತಯಾರಿಸೋದು ಅಂತೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನಾನಿಲ್ಲಿ 3 ಹಣ್ಣಾಗಿರುವಂತಹ ಪಚ್ಚಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಇದು ಪೂರ್ತಿ ಹಣ್ಣಾಗಿರಬೇಕು. ಈ ಥರ ಬಾಳೆಹಣ್ಣನ್ನು ತಗೊಂಡು ಅದರ ನೀಟಾಗಿ ಸಿಪ್ಪೆಯನ್ನು ತೆಗೆದು ಆ ಬಾಳೆಹಣ್ಣನ್ನು ನಾನು 3 ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಹಣ್ಣಾಗಿರೋಂಥ ಬಾಳೆಹಣ್ಣನ್ನು ತಗೊಂಡ್ರೆ ಕೇಕು ರುಚಿಯಾಗಿ ಬರುತ್ತೆ. ಬಾಳೆಹಣ್ಣನ್ನು ನಾನಿಲ್ಲಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಪೀಸ್ ಮಾಡಿ ಇಟ್ಕೊಂಡಿರೋಂತಹ ಬಾಳೆಹಣ್ಣನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು. ಆಮೇಲೆ ಅದಕ್ಕೆ ನಾನಿಲ್ಲಿ 3/4 ಕಪ್ನಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ಪುಡಿ ಇಲ್ಲ ಅಂದರೆ ದಪ್ಪ ಬೆಲ್ಲನ ಕೆಚ್ಚಿ ಹಾಕ್ಕೊಬೋದು. ಮತ್ತು ನಾನಿಲ್ಲಿ ಅರ್ಧ ಕಪ್ನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರು, ಬೆಲ್ಲ ಮತ್ತು ಬಾಳೆಹಣ್ಣನ್ನು ಪೂರ್ತಿ ನುಣ್ಣಗೆ ರುಬ್ಕೊಬೇಕು. ಅದು ಪೂರ್ತಿ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಮಧ್ಯದಲ್ಲಿ ಪೀಸ್ ಇದ್ದರೂ ಓಕೆ, ಪರವಾಗಿಲ್ಲ, ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಕೇಕಿಗೆ. ರುಬ್ಬಿರೋಂಥ ಮಿಶ್ರಣವನ್ನು ನಾನಿಲ್ಲಿ ಒಂದು ಸ್ಟೀಲ್ ಪಾತ್ರೆಗೆ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಮನೆಯಲ್ಲೇ ತಯಾರಿಸಿರೋಂತಹ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಇದೆ ಅಂತಂದರೆ ಬೆಣ್ಣೆಯನ್ನು ಕಾಯಿಸಿ ಹಾಕ್ಕೊಬೋದು, ಇಲ್ಲಾಂದರೆ ಎಣ್ಣೆಯನ್ನು ಕೂಡ ಹಾಕ್ಕೊಬೋದು. ನಾನಿಲ್ಲಿ ತುಪ್ಪವನ್ನು ಹಾಕಿ ಚೆನ್ನಾಗಿ ಅದನ್ನು ಬೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು 1 ಟೀ ಸ್ಪೂನ್ನಷ್ಟು ನಾನಿಲ್ಲಿ ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ವೆನಿಲಾ ಎಸೆನ್ಸನ್ನು ಹಾಕಿದ್ಮೇಲೂ ಕೂಡ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾನಿವಾಗ ನೆಕ್ಸ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮನೆಯಲ್ಲೇ ತಯಾರಿಸಿರೋಂತಹ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ ಮತ್ತು ಅರ್ಧ ಟೀ ಸ್ಪೂನ್ನಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮನೆಯಲ್ಲೇ ತಯಾರಿಸಿರೋಂತಹ ಚಕ್ಕೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1/4 ಕಪ್ನಷ್ಟು ಕೋಕೋ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿ ಓವರಾಗಿ ಕೂಡ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಲೈಟಾಗಿ ಹಾಗೇ ಮಿಕ್ಸ್ ಮಾಡ್ತಾ ಬರಬೇಕು. ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಇದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ಹಾಲನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಹಾಲನ್ನು ಫುಲ್ ಹಾಕ್ತಾಯಿಲ್ಲ, ಸ್ವಲ್ಪನೇ ಹಾಲನ್ನು ಹಾಕಿ ಅದು ಮಿಶ್ರಣ ಪೂರ್ತಿ ತೆಳ್ಳಗೆ ಹಾಕ್ತಾನೆ ಇರೋ ಹಾಗೆ ನೋಡಿಕೊಂಡು ಅವಶ್ಯಕತೆ ಇದ್ದರೆ ಹಾಲನ್ನು ಹಾಕ್ಕೊಬೇಕು. ನನಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಹಾಲನ್ನು ಯೂಸ್ ಮಾಡ್ಕೊಬೇಕು ಅಂತ ಅನ್ನಿಸ್ತು. ಹಾಗಾಗಿ ಮಿಕ್ಕಿರೋಂತಹ ಅರ್ಧ ಕಪ್ನಲ್ಲಿರೋಂಥ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಗಟ್ಟಿಯಾಗಿ ಬೀಟ್ ಮಾಡೋಕ್ಕೆ ಹೋಗ್ತಾಯಿಲ್ಲ, ಹಾಗೆ ಲೈಟಾಗಿ ಬೀಟ್ ಮಾಡಿದ್ಮೇಲೆ ಇದಕ್ಕೆ ಚಾಕೋ ಚಿಪ್ಸ್ ಮತ್ತು ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಬಾದಾಮಿಯನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಬಾದಾಮಿ ಮತ್ತು ಚಾಕೋ ಚಿಪ್ಸ್ ಎಲ್ಲ ಆ ಮಿಶ್ರಣದೊಳಗಡೆ ನೀಟಾಗಿ ಹೋಗಬೇಕು. ಆ ಥರ ನೀಟಾಗಿ ಕಲಿಸ್ಕೊಂಡು ಒಂದು ಕಡೆ 10 ಮಿನಿಟ್ಸ್ ನಾನು ಅದನ್ನು ಹಾಗೆ ಎತ್ತಿಡ್ತಾಯಿದ್ದೀನಿ. ಇವಾಗ ನಾನು ಇದಕ್ಕೆ ಓವನನ್ನು ಬಳಸ್ದೇ ಪಾತ್ರೆಯಲ್ಲಿ ಕೇಕ್ ಮಾಡ್ತಾ ಇರೋದ್ರಿಂದ ಒಂದು ಪಾತ್ರೆಗೆ ಉಪ್ಪನ್ನು ಹಾಕಿ ಅದನ್ನು ನಾನು 10 ಮಿನಿಟ್ಸು ಹಾಗೆ ಬಿಸಿ ಆಗೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ನಾನು ಒಂದು ಪಾತ್ರೆಗೆ ಬಟರ್ ಪೇಪರನ್ನು ಹಾಕಿ ರೆಡಿ ಆಗಿರೋಂತಹ ಮಿಶ್ರಣವನ್ನು ನಾನು ಆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೀಗ ಡೆಕೋರೇಟ್ ಮಾಡೋದಕ್ಕೆ ಚಾಕೋ ಚಿಪ್ಸು ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಆಲ್ಮಂಡ್ ಅಂದರೆ ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಇವಾಗ ರೆಡಿ ಆಗಿದೆ ಮಿಶ್ರಣ. ಇದನ್ನು ನಾನು 10 ಮಿನಿಟ್ಸು ಕಾಯೋಕ್ಕೆ ಇಟ್ಟಿರೋಂತಹ ಪಾತ್ರೆ ಒಳಗಡೆಗೆ ನಾನು ಈಗ ಇದನ್ನು ಇಡ್ತಾ ಇದ್ದೀನಿ. ಬಿಸಿಯನ್ನು ನೋಡಿಕೊಂಡು ನಿಧಾನಕ್ಕೆ ಪಾತ್ರೆ ಒಳಗಡೆ ಇಟ್ಕೊಳ್ಳಿ. ಇಟ್ಟಿದ ತಕ್ಷಣವೇ ನೀವು ಮುಚ್ಚಳವನ್ನು ಹಾಕಿಬಿಟ್ಟು ಬೇಯೋಕ್ಕೆ ಇಡಬೇಕು. ನಾನಿಲ್ಲಿ 40ರಿಂದ 45 ನಿಮಿಷಗಳ ಕಾಲ ಬೇಯಿಸಿದ್ದೀನಿ. ಮತ್ತು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಎಲ್ಲ ಅದನ್ನು ತೆಗೆದು ನೋಡೋಕ್ಕೆ ಹೋಗಬಾರ್ದು ಕೇಕ್ ಆಗಿದೆಯೋ ಇಲ್ವೋ ಅಂತ. ಯಾಕೆ ಅಂದರೆ ಬಿಸಿ ಹೊರಟೋದ್ರೆ ಕೇಕು ಬೇಗನೆ ಬೇಯೋದಿಲ್ಲ. ಮತ್ತು ಕೆಲವೊಂದೊಂದು ಸತಿ 45 ಮಿನಿಟ್ಸ್ ಆಗಿದ್ರೂ ಕೂಡ ಬೆಂದಿರೋದಿಲ್ಲ. ಆವಾಗ 50 to 55 ಮಿನಿಟ್ಸು ಮತ್ತು ಒಂದು ಸ್ವಲ್ಪ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಬೇಯಿಸಿ ನೋಡಿ.
ಆವಾಗ ಕೇಕು ರೆಡಿಯಾಗಿರುತ್ತೆ. ಇಲ್ಲಿ ನೋಡಿ ನಮ್ಮದು ಕೇಕ್ ಯಾವ ಥರ ಬಂದಿದೆ ಅಂತ. ನೀಟಾಗಿ ಕೇಕು ಸೇಮ್ ಬೇಕ್ರಿ ಸ್ಟೈಲಲ್ಲಿ ಯಾವ ಥರ ಸ್ಪಾಂಜಿಯಾಗಿ ಬರುತ್ತೆ ಅದೇ ಥರನೇ ಬಂದಿದೆ. ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಎಲ್ಲ ನೀಟಾಗಿ ಯಾವ ಪ್ರಮಾಣದಲ್ಲಿ ಹೇಳ್ಕೊಟ್ಟಿರ್ತೀವಿ ಅದೇ ಪ್ರಮಾಣದಲ್ಲಿ ಹಾಕಿದ್ರೆ ಕೇಕು ಸೇಮ್ ಬೇಕ್ರಿ ಸ್ಟೈಲಲ್ಲಿ ಬರುತ್ತಲ್ಲ ಸ್ಪಾಂಜಿಯಾಗಿ ಅದೇ ಥರನೇ ಬರುತ್ತೆ. ನೋಡಿ ಇಲ್ಲಿ ನಮ್ಮದು ಯಾವ ಥರ ಕೇಕ್ ರೆಡಿ ಆಗಿದೆ ಅಂತೇಳ್ಬಿಟ್ಟು ಇದನ್ನು ಇವಾಗ ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಕೇಕು ಬಂದಿದೆ ಅಂತೇಳ್ಬಿಟ್ಟು. ಸೇಮು ಬೇಕ್ರಿಯಲ್ಲಿ ಬರುತ್ತಲ್ಲ ಆ ಥರನೇ ಮೃದುವಾಗಿ ಸ್ಪಾಂಜಿ ಥರ ಬಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಮನೆಯಲ್ಲೇ ಯಾವುದೇ ತರಹ ಕೆಮಿಕಲ್ಸನ್ನು ಬಳಸ್ದೇ ಗೋಧಿ ಹಿಟ್ಟು ಮತ್ತು ಬೆಲ್ಲದಲ್ಲೂ ಕೂಡ ನಾವು ಕೇಕನ್ನು ತಯಾರಿಸ್ಬೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.